ಸೊ ನೋಡಿ ಗದ್ದೆ ಹೆಂಗಿದೆ, ತುಂಬ ಚೆನ್ನಾಗಿದೆ ಗದ್ದೆ ಅಂತೂ. ಹೋಗೋಣ ಬನ್ನಿ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಗದ್ದೆ ಹತ್ರ ಬಂದಿದ್ದೀವಿ. ನಿಜವಾಗ್ಲೂ ಗದ್ದೆ ತುಂಬ ಚೆನ್ನಾಗಿತ್ತು. ಒಂಥರ ಈ ಥರ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಯಾವತ್ತೂ ಇದ್ದಿಲ್ಲ. ಗದ್ದೆಯಲ್ಲೆಲ್ಲ ಅಡುಗೆ ಮಾಡ್ತಿರೋದು. ಆಲ್ಮೋಸ್ಟ್ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ. ಫಿಶ್ ಕರಿನ ಬಿಸಿ ಮಾಡ್ತಾಯಿದ್ದಾರೆ. ಮೀನು ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ? ನನಗಂತೂ ತುಂಬ ಇಷ್ಟ ಮೀನು ಸಾರು ಅಂದರೆ. ನೋಡಿ ಎಲ್ಲರೂ ಹೆಂಗೆ ಕೂತಿದ್ದಾರೆ. ತುಂಬ ಭಾರಿ ಬಿಸಿಲಿತ್ತಾದರೆ ಕೂತ್ಕೊಳ್ಳೋಕ್ಕೆ, ಆದರೂ ಏನು ಮಾಡೋಕ್ಕಾಗಲ್ಲ, ಅದೊಂದು ಎಕ್ಸ್ಪೀರಿಯೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಕೂತ್ಕೊಂಡಿದ್ವಿ. ನೋಡಿ ಎಲ್ಲರೂ ಪ್ಲೇಟ್ಸ್ ಎಲ್ಲ ತೊಗೊಂಡು ರೆಡಿಯಾಗಿ. ಆಮೇಲೆ ನಮ್ಮ ಅಕ್ಕ ಅಂತೂ ವೀಡಿಯೋ ಮಾಡ್ತಾಯಿದ್ಲು, ಹೆಂಗಿದೆ ಅಂತ ಕೇಳ್ತಾಯಿದ್ಲು. ಫಿಶ್ ಕರಿಗೆ ಮಾವಿನಕಾಯಿ ಬೇರೆ ಹಾಕಿದ್ರು. ಅದು ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಜ ಚೆನ್ನಾಗಿತ್ತು ಎಲ್ಲ ಫುಡ್ಡು, ಕಬಾಬ್ ಅದು ಇದು ಎಲ್ಲ. ಆಮೇಲೆ ನಾವು ತಲಕಾಡು ಕಡೆ ಹೊರಡ್ವಿ. ನೋಡಿ ವೀವ್ ಹೆಂಗಿದೆ ಅಂತ. ಫುಲ್ ಸ್ಟಾರ್ಟಿಂಗಲ್ಲೇ ಫುಲ್ ಜಾಸ್ತಿ ಶಾಪ್ಸ್ ಇದೆ. ಏನು ಬೇಕಾದರೂ ಬಟ್ಟೆ ಶಾಪ್ ಆಗಲಿ, ಬೇರೆ ಶಾಪ್ಸು, ತಿನ್ನೋದು ಫ್ರೂಟ್ ಶಾಪ್ಸ್, ಈ ಥರ ಹಲವಾರು ಶಾಪ್ಸ್ಗಳಿದೆ. ಸೊ ನೋಡಿ ಹಿಂಗೆ ಅಲ್ಲಿ ರೀಚ್ ಆಗಿಬಿಟ್ವಿ. ವೀವ್ ಹಿಂಗಿದೆ ದೂರದಿಂದ ನೋಡಿದ್ರೆ. ಹತ್ರ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ಫುಲ್ ದೊಡ್ಡ ಇವರೇ ದೋಣಿ ಎಲ್ಲ ಇಲ್ಲಿ ಇವಾಗ ಬಂದ್ರಲ್ಲ, ದೋಣಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ನಾವು ಫಸ್ಟ್ ಬೇಡ ಅಂದ್ಕೊಂಡ್ವಿ. ಆಮೇಲೆ ಅದೊಂದು ಲೈಫಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಸರಿ ಅಂತ ಈ ಕಡೆ ನೀನು ನೋಡಿದ್ರೆ ದೋಣಿ ಹತ್ಕೊಂಡೇ ಬಿಟ್ಟೆ. ನನಗೆ ಹೋಗಬೇಕು ಅಂತ ಇಷ್ಟ ಆಯಿತು. ಬೇರೆ ಬೋಟಲ್ಲಿ ಹೋಗ್ತೀವಿ, ದಟ್ ಇಸ್ ಡಿಫ್ರೆಂಟ್. ಬಟ್ ಇದರಲ್ಲಿ ಹೋಗ್ತೀವಲ್ಲ, ಅದೊಂಥರ ಖುಷಿ ಕೊಡುತ್ತೆ. ಅಂತ ಬೋಟಲ್ಲಿ ಆ ನೀರು ಜೊತೆ ಆಟಾಡ್ಕೊಂಡು ಮಜಾ ಮಾಡ್ಕೊಂಡಿದ್ದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ನೋಡಿ ವೀವ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದೊಂಥರ ಚೆನ್ನಾಗಿತ್ತು ದೋಣಿಯಲ್ಲಿ ಹೋಗೋದು. ಲೈಫ್ ಟೈಮ್ ಮೆಮೊರಿ ಕ್ರಿಯೇಟ್ ಅಲ್ಲಿ ನೋಡಿ ಹೆಂಗೆ ಸುತ್ತಾ ಇದ್ದಾರೆ ದೋಣಿನ. ಸೊ ಭಾರಿ ಬಿಸಿಲಿತ್ತು, ಒಳ್ಳೆ ತಂಪಾಗಿ ಕುತ್ಕೊಂಡಿದ್ವಿ. ನಮ್ಮ ಅಕ್ಕ ನೋಡಿ ಆ ಕಡೆಯಿಂದ ಶೂಟ್ ಮಾಡ್ತಾ ಇದ್ದಾಳೆ. ಸೊ ವೀವ್ಸ್ ಎಲ್ಲ ಕವರ್ ಮಾಡ್ತಾ ಇದ್ದಾಳೆ ಅವಳು ಅಲ್ಲಿ ಆ ಕಡೆಯಿಂದ. ಸೊ ನಮ್ಮ ಬೋಟ್ ಕೂಡ ಇವಾಗ ಸಿಕ್ಕದೇ ಇಲ್ಲ. ಸಾಮಾನ್ಯವಾಗಿ 190 ಸಿಗಿಲ್ಲ. ನೋಡಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ. ಮ್ಯಾಮ್ ನೋಡಿ ಚೇಪೆಕಾಯಿ ಎಲ್ಲ ತಿನ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ನಾನಂತೂ ವ್ಲಾಗ್ಗೆ ವೀಡಿಯೋಸ್ ಎಲ್ಲ ತೊಗೊತಾ ಇದ್ದೆ. ನಿಜ ವೀವೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಶೂಟ್ ಮಾಡಿ ನಿಮಗೆ ತೋರಿಸೋಣ ಅಂತ ರೆಕಾರ್ಡ್ ಮಾಡ್ತಾಯಿದ್ದೆ. ಈ ಕಡೆಯಿಂದ ನಮ್ಮ ಅಕ್ಕ ಇದನ್ನೆಲ್ಲ ಶೂಟ್ ಮಾಡಿ ವಿಡಿಯೋ ಮಾಡಿದ್ದಾಳೆ. ಸೊ ನಮ್ಮ ಅಕ್ಕ ನೋಡಿ ವೀವ್ ತೋರಿಸಿದ್ದಾಳೆ. ನೋಡಿ ಅವ್ರು ತಿರುಗ್ತಾ ಇದ್ದಾರಲ್ಲ, ಅವ್ರು ಕೂಡ ನಮ್ಮ ಕೊಲೀಗ್ಸೇ. ನಮ್ಮ ಅಕ್ಕ ಅವ್ರ ಕೊಲೀಗ್ಸ್ ಆ್ಯಕ್ಚುಲಿ. ನಮ್ಮನ್ನು ತಿರುಗಿಸೋಗಿಂತ ಬೇರೆಯವ್ರನ್ನ ತಿರುಗಿಸೋದು ನೋಡಿದ್ರೆ ಎಷ್ಟು ಮಜವಾಗಿದೆ, ಎಷ್ಟು ಕ್ಲಿಯರಾಗಿ ತಿರುಗಿಸಿದಾನೆ ನೋಡಿ. ನಿಜ ನೋಡೋಕ್ಕೆ ಚೆನ್ನಾಗಿತ್ತು. ಇಟ್ ವಾಸ್ ಸೋ ನೈಸ್. ಸೊ ನಮ್ಮ ಬೋಟ್ ಕೂಡ ತಿರುಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ತುಂಬಾ ಚೆನ್ನಾಗಿತ್ತು. ಆ ಥರ ರೊಟೇಟ್ ಅಲ್ಲಿ ಹೋಗೋದು ಒಂಥರ ಲೈಫ್ ಲಾಂಗ್ ಮೆಮೊರಿ ಉಳ್ಕೊಂಬಿಡ್ತು ನಮ್ಗೆ ಆ ಮೂಮೆಂಟ್ಸ್ ಎಲ್ಲ. ನನಗಂತೂ ಒನ್ ಡೇ ಟ್ರಿಪ್ಪಲ್ಲೇ ಬೆಸ್ಟ್ ಪಾರ್ಟ್ ಅಂದರೆ ಇದೆ. ಇನ್ನೂ ತಿರುಗಬೇಕು ಅನಿಸ್ತು. ಬಟ್ ಆಲ್ಮೋಸ್ಟ್ ಜಾಸ್ತಿ ತಿರುಗದೆ ತಲೆ ಸುತ್ತಬಿಡುತ್ತಲ್ಲ. ಆಲ್ರೆಡಿ ನಂಗೆ ತಲೆ ಸುತ್ತು ಕೂಡ ಸ್ಟಾರ್ಟ್ ಆಗಿತ್ತು. ನನಗೆ ಅಂತಲ್ಲ, ಬೋಟಲ್ಲಿ ಇದ್ದಿದ್ದು ಎಲ್ರಿಗೂ ಸ್ವಲ್ಪ ತಲೆ ಒಂಥರ ಸುತ್ತಾ ಇತ್ತು. ಸೊ ನಾನು ಅಲ್ಲೇ ಸ್ವಲ್ಪ ಎಡಿಟ್ ಮಾಡೋಣ ಅಂತ ಫೋನ್ ಎತ್ತು ನೋಡ್ತಾ ಇದ್ದೆ ಯಾವ್ದು ವೀಡಿಯೋ ಎಲ್ಲ ಬಂದಿದೆ ಅಂತ. ಸೊ ಆಮೇಲೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಬಂದಮೇಲೆ ನೋಡಿದೆ ವೀವ್ ಹೆಂಗಿತ್ತು. ಸ್ಯಾಂಡ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿತ್ತು ಅಲ್ಲಿರೋದನ್ನ. ಸ್ವಲ್ಪ ಅಲ್ಲಿ ಸ್ಟೇರ್ಸ್ ಥರ ಇಟ್ಟಿದ್ರು. ಸೊ ಅದ್ರ ಮೇಲೆ ಹತ್ತಿ ಆ ವೀವ್ ಕವರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಾನು ಅಲ್ಲಿ ಹತ್ತಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಥರ ಮೇಲೆಯಿಂದ ಈ ಥರ ಇರುತ್ತೆ. ಸೊ ಕೆಳಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಮೇಲೆ ಸ್ವಲ್ಪ ಡಿಫ್ರೆಂಟ್. ಸೊ ನಮ್ಮ ಅಕ್ಕ ನಾನು ಮೇಲೆ ಹತ್ತಿರೋದನ್ನ ನನಗೆ ಗೊತ್ತಿಲ್ಲದೆ ಇರೋ ಥರ ವೀಡಿಯೋ ಮಾಡಿದ್ದಾಳೆ ಇದು. ಸೊ ನೋಡಿ ಇಲ್ಲಿಂದ ವೀವ್ ಎಷ್ಟು ಹೈಟಾಗಿ, ಎಷ್ಟು ಕ್ಲಿಯರ್ ಪಿಕ್ಚರಾಗಿ ಕ್ಲಾರಿಟಿಯಾಗಿ ಕಾಣಿಸುತ್ತೆ ನಾರ್ಮಲಾಗಿ ನಾವು ಕೆಳಗಿರೋದಕ್ಕಿಂತ. ಸೊ ಇಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ. ನನಗೆ ಆ ಮೇಲತ್ತಿ ಆ ವ್ಯೂ ನೋಡಬೇಕಂದ್ರೆ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗಿತ್ತು. ಸೊ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡೋಣ ಅಂತ ಬಂದೆ. ನಮ್ಮ ಅಕ್ಕ ವೀಡಿಯೋ ಮಾಡ್ತಾಯಿದ್ದಾಳೆ. ಸೊ ಸ್ವಲ್ಪ ಹೊತ್ತು ಹಂಗೆ ನೀರಲ್ಲಿ ನಡ್ಕೊಂಡು ಹೋಗೋದೇ ಒಂಥರ ಖುಷಿ ಅಲ್ವ, ಒಂಥರ ಜಾಲಿ ಅನಿಸುತ್ತೆ.
ಸ್ವಲ್ಪ ದೂರ ನಡ್ಕೊಂಡೋದೆ. ಆ್ಯಕ್ಚುಲಿ ಸ್ವಿಮ್ ಮಾಡ್ಬೋದಾಗಿತ್ತು, ಎಂಜಾಯ್ ಮಾಡ್ಬೋದಾಗಿತ್ತು. ಬಟ್ ಆ ನೀರೇನಂದರೆ ಒಂಥರ ಸ್ವಲ್ಪ ಸ್ಮೆಲ್ಲಿಯಾಗಿತ್ತು ಅನಿಸ್ತು. ಇಲ್ಲಿಗೆ ತಲಕಾವೇರಿ ಮುಗಿಸ್ಕೊಂಡು ಹೊರಟ್ವಿ. ಆಡಿದಲ್ಲ ಆ ಸಾಂಗ್ ಆಲ್ಮೋಸ್ಟ್ ಫೇವ್ರೆಟ್ ಅಲ್ಲ. ಗುಡ್ಲಿ ಮೂವಿ ಯಾವಾಗಲೂ ಸ್ಪೆಷಲಾಗೇ ಇರುತ್ತೆ ಅಲ್ವಾ. ನಾನಿನ್ನೂ ಆಡ್ತಾನೇ ಇದ್ದೀನಿ ಬಿಕಾಸ್ ನನಗೆ ಆ ಸಾಂಗ್ ಅಂದರೆ ತುಂಬ ಇಷ್ಟ. How was your day? Very nice. I loved it. You enjoyed it? ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಫಸ್ಟ್ ಬರ್ಡೇ ನಾನು ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು ಇದಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಹೊಸ ಹೊಸ ವಿಷಯ ಅಡ್ವೆಂಚರಸ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಅಕ್ಕ ನಂಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್ಪ್ರೈಸ್ ಕೊಟ್ಟಲು. ಡಾಬಾ ಥರ ಸೆಟಪಲ್ಲಿ ನನ್ನ ಬರ್ಡೇ ನಮ್ಮ ಅಕ್ಕ ಒಂದು ಫೋಟೋ ತೆಗೆದ್ಲು. ಅವಾಗ ಹೇಳ್ತಾನೆ ಇದ್ಲು ಮೂನ್ ಮತ್ತು ವೀನಸ್ ಇದೆ ಅಂತ. ನಾನು ನಂಬಲೇ ಇಲ್ಲ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬೇಕಾದ್ರೆ ನಾನು ರೀಲ್ಸ್ ನೋಡಬೇಕಾದ್ರೆ ಮೂನ್ ಮತ್ತು ವೀನಸ್ ನನ್ನ ಬರ್ಡೇ ದಿವಸ ಬಂದಿದ್ದು ನೋಡಿ ತುಂಬಾ. ಫಸ್ಟ್ ನಾನು ಟ್ರಿಪ್ಪಿಗೆ ಹೋಗಿದ್ದವಲ್ಲ, ಸೊ Feb 2 ನಮ್ಮ ಅಕ್ಕ ಬರ್ಡೇ ಇತ್ತು. ಸೊ Feb 3 ನನ್ನ ಫ್ರೆಂಡ್ಸ್ ಬಂದಿದ್ದರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅನಿಸ್ತು. ಹ್ಯಾಪಿ ಬರ್ಡೇ ಟು ಯು. ಇವಾಗಲೂ ಫುಡ್ ಮಾತ್ರ ತುಂಬಾ ಇಷ್ಟ ಆಯಿತು. ಟೇಸ್ಟ್ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಡ್ರ್ಯಾಗನ್ ಚಿಕನ್ ತಿಂತಾಯಿದ್ವಿ. ಡ್ರ್ಯಾಗನ್ ಚಿಕನ್ ತುಂಬಾ ಟೇಸ್ಟಿಯಾಗಿತ್ತು. ನೋಡಿ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇವಳು ನನ್ನ ಫ್ರೆಂಡ್. ಇನ್ನೊಬ್ಳಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇದ್ದಿಲ್ಲ. ನಮಗೆ ಸಾಂಗ್ ಕೂಡ ಪ್ಲೇ ಮಾಡ್ತಾಯಿದ್ದೆ. ನನ್ನ ವಿಡಿಯೋ ನೋಡಿ ನಿಮಗೆ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಅನಿಸುತ್ತೆ. ಇದು ನನ್ನ ಬರ್ಡೇ ವಿಡಿಯೋ ಮತ್ತು ಟ್ರಿಪ್ ವ್ಲಾಗ್ ಆಗಿತ್ತು. ಐ ಹೋಪ್ ಎವ್ರಿ ಒನ್ ಲೈಕ್ಡ್ ಇಟ್. ಮುಂದಿನ ದಿನಗಳಲ್ಲಿ ಬರುವ ವೀಡಿಯೋಸಲ್ಲಿ ಹೆಚ್ಚಿನ ಕಂಟೆಂಟ್ ಆಗಿ ಹೆಚ್ಚಿನ ಎಂಟರ್ಟೈನ್ಮೆಂಟ್ ನಿಮಗೆ ಕೊಡಬೇಕು ಅಂತ ನಾನು ಆಲ್ಮೋಸ್ಟ್ ಎಲ್ಲ ಎಫೆಕ್ಟ್ಸ್ನೂ ಇನ್ನು ಮುಂದೆ ಬರೋ ವ್ಲಾಗ್ಸ್ನ ತಪ್ಪದಿರ ನೋಡಿ ವಾಚ್ ಮಾಡಿ, ಅದನ್ನು ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ ಎವ್ರಿ ಒನ್ ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಬಾಯ್.